ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ JDS ಮುಖಂಡ ಮಧು ಬಂಗಾರಪ್ಪ. ಮಧು ಬಂಗಾರಪ್ಪರ ಕಾರ್ಯಕ್ರಮಕ್ಕೆ ಸ್ವಾಗತ. ಬಂಗಾರಪ್ಪರೇ, ತಾವು ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಒಂದು ಪಾದಯಾತ್ರೆ ಎಲ್ಲ ಮಾಡಿ ಒಂದು 5-6 ದಿನ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಓಡಾಡಿ ಒಂದು ಕಾರ್ಯಕ್ರಮ ಎಲ್ಲ ಮಾಡಿದಿರಿ. ಯಾಕೆ ಮಾಡಿದಿರಿ ಇದನ್ನು? ಮೊದಲೇದಾಗಿ ಹಾಮಿದ್ ಅವರೇ, ನನ್ನ ಕಾನ್ಸ್ಟಿಟ್ಯೂನ್ಸಿ ಅಂತಕ್ಕಂಥದ್ದು ತಪ್ಪಾಗುತ್ತೆ. ನನ್ನ ಕಾನ್ಸ್ಟಿಟ್ಯೂನ್ಸಿ ಮಾತ್ರ. ನಾನು ಕೆರಳ್ಳಿ ಅಂತಕ್ಕಂಥದ್ದು ಗ್ರಾಮದಲ್ಲಿ ಏನು ಇವತ್ತು ಒಕ್ಲೆಪ್ಸ್ತಕ್ಕಂಥ ಒಂದು ಕೆಲಸವನ್ನು ಸರ್ಕಾರಗಳು ಮಾಡಿದ್ದಾವೆ. ಅವ್ರು ಬೀದಿ ಪಾಲಾಗಿದ್ದಾರೆ. ಅವ್ರ ಪರವಾಗಿ ಬಗರುಕುಂ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲೇ ಇರ್ತಕ್ಕಂಥ ಒಂದು ಸಮಸ್ಯೆ. ಅದು ವಿಶೇಷವಾಗಿ ಇವ್ರು ಬೀದಿಗೆ ಬಂದ ಮೇಲೆ ಆ ತೊಂದರೆ ಸಾಕಷ್ಟು ನಾವು ಯಾವಾಗಲೂ ಹೋರಾಟ ಮಾಡ್ಕೊಂಡು ಬಂದು, ನಮ್ಮ ತಂದೆಯವರಂತೂ ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಕೆರಳಿಯಲ್ಲಿ ಹಾಕಿರ್ತಕ್ಕಂಥ ಘಟನೆ ರಾಜ್ಯದಲ್ಲಿ ಇನ್ನೆಲ್ಲೂ ಆಗಬಾರ್ದು ಅಂತಕ್ಕಂಥದ್ದು ಒಂದೇ ಉದ್ದೇಶದ ಮೇಲೆ ನಾನು ಪಾದಯಾತ್ರೆ ಮೂಲಕ ರೈತರನ್ನು ಒಗ್ಗೂಡಿಸಿ ಒಂದು ಆ ಧ್ವನಿ ಬರಬೇಕಾಗತ್ತೆ. ಆ ಧ್ವನಿ ಹಳ್ಳಿಯಿಂದ ಡೆಲ್ಲಿಗೆ ಕೇಳಬೇಕು ಅಂತಕ್ಕಂಥ. ನಾವು ನಡೆಯೋಕ್ಕಾಗಲ್ಲ ಡೆಲ್ಲಿ. ಮಧು ಬಂಗಾರಪ್ಪನವರು ಈ ಪಾದಯಾತ್ರೆ ಈ ಸಮಾವೇಶಗಳೆಲ್ಲ ಮಾಡಿದ್ದು, ಬಂಗಾರಪ್ಪ ಅವರು ಇದ್ದಾಗಲೂ ಕೂಡ ಮಧು ಬಂಗಾರಪ್ಪನವ್ರನ್ನ ಒಪ್ಕೊಳ್ಳಿಲ್ಲ ಅಲ್ಲಿಯ ಜನ. ಪದೇ ಪದೇ ಒಪ್ಕೊಳ್ಳಿ ಅಂತ ಅವ್ರ ಮೇಲೆ ತಾವು ಹೇರ್ತಾ ಇದ್ದೀರಾ. ಜೊತೆಗೆ ಬಗರ್ ಹುಕುಂ ರಾಜಕಾರಣ ಮಾಡ್ತಾ ಇದ್ದೀರಾ ನೀವಲ್ಲಿ. ಬಗರ್ ಹುಕುಂ ರಾಜಕಾರಣ ಅಂತ ಪ್ರಶ್ನೆನೇ ಬರಲ್ಲ. ಮಹಾನ್ ನಾಯಕರು ನಮ್ಮ ತಂದೆಯವರು ಸೇರಿ ಶಾಂತವೀರ ಗೋಪಾಲ್ ಗೌಡ್ರು ಇರ್ಬೋದು, JH ಪಟೇಲ್ರು ಇರ್ಬೋದು, ಮತ್ತು ಕುಬ್ಬಗಡ್ಡೆ ಮರಿಯಪ್ಪ ಅವ್ರು ಇರ್ಬೋದು, ಸನ್ಮಾನ್ಯ ಯಡಿಯೂರಪ್ಪ ಅವ್ರು ಇರ್ಬೋದು, ಕಾಗೋಡು ತಿಮ್ಮಪ್ಪ ಅವ್ರು ಇರ್ಬೋದು, ಇವರೆಲ್ಲರೂ ನಾಯಕರಾಗಿರ್ತಕ್ಕಂಥದ್ದು ಇವರಿಗೆ ರಕ್ಷಣೆಯನ್ನು ಕೊಡ್ಕೊಂಡು ಬಂದಿರತಕ್ಕಂಥದ್ದು. ನಮ್ಮ ತಂದೆಯವರು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಏನು ನಾವು ಕಳ್ಕೊಂಡಿದ್ದೀವಿ. ಒಬ್ಬ ಸಾಮಾನ್ಯ ರೈತ ಅವತ್ತು ಒಂದು ಮಾತನ್ನು ಹೇಳ್ದ, ಬಂಗಾರಪ್ಪಾಜಿಯವ್ರು ಕಳ್ಕೊಂಡ ಮೇಲೆ ನಾವು ಇವತ್ತು ಬೀದಿಗೆ ಬಂದಿದ್ದೀವಿ, ಯಾರೂ ನಮ್ಮ ಬಗ್ಗೆ ಕಾಳಜಿ ಇಡ್ತಾ ಇಲ್ಲ ಅಂಥೇಳಿ. ನಾನು 2 ಸತಿ ಚುನಾವಣೆಯಲ್ಲಿ ಸೋತಿರ್ಬೋದು, ಆದರೆ ಜನರ ಹೃದಯದಲ್ಲಿ ಮಾತ್ರ ನಾನು ಉಳ್ಕೊಂಡಿದ್ದೀನಿ. ಅವ್ರ ಪರವಾಗಿ ತಂದೆಯವರು ಇಲ್ಲದೆ ಇರತಕ್ಕಂಥ ಕೆಲಸವನ್ನು, ತಂದೆಯವರನ್ನ ಮಹಾನ್ ನಾಯಕರು ಮಾಡಿರ್ತಕ್ಕಂಥ ಆ ಬಂಗಾರದಂಥ ಮನುಷ್ಯರನ್ನ ಅಲ್ಲ, ಬಂಗಾರಪ್ಪನವ್ರು ಮಾಡಿದ ಕೆಲಸವನ್ನು ಮಧು ಬಂಗಾರಪ್ಪ ಮಾಡೋಕ್ಕೆ ಸಾಧ್ಯ ಇಲ್ಲ ಈಗಿನ ಕಾಲದಲ್ಲಿ. ಇಲ್ಲ, ನಾನು ಹೇಳ್ತಾ ಆಗಿನ ಕಾಲಕ್ಕೆ ಬಂಗಾರಪ್ಪನವರು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ, ಅದು ಬೇರೆ ವಿಚಾರ. ತಾವೀಗ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಅಸ್ತಿತ್ವ ಗಳಿಸ್ಕೊಳ್ಳೋದಕ್ಕೆ ತಾವು ಪ್ರಯತ್ನ ಮಾಡ್ತಾ ಇದ್ದೀರಿ. ಇಲ್ಲ, ಅಸ್ತಿತ್ವ ಪ್ರಶ್ನೆ. ನಾನು ಸಾಕಷ್ಟು ಕಾರ್ಯಕ್ರಮಗಳನ್ನು ಸೋತ ಮೇಲೆ ಆರೈಕೆ ಅಂತ ಹೇಳಿ ಸುಮಾರು 60,000 ಜನರಿಗೆ ಉಚಿತವಾಗಿ ತಪಾಸಣೆಯನ್ನು, ಕಣ್ಣದು ಮತ್ತು ಡೆಂಟಲ್ಲು ಮತ್ತು ಬೇರೆ ಬೇರೆ ಕೃತಕ ಸೇವೆ ದೃಷ್ಟಿಯಿಂದ ಮಾಡ್ತಾ ಇದ್ರು. ನನ್ನ ತಂದೆಯವರ ಹೆಸರಲ್ಲಿ ಹೇಳ್ತೀನಿ, ಯಾಕೆಂದ್ರೆ ನಮ್ಮ ತಂದೆಯವರು ಇದ್ದಿರೋದು ನಾನು ಸೋತ ಮೇಲೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಾವು ಸದಾಕಾಲ ಮಾಡ್ಕೊಂಡು ಬಂದೀವಿ. ಆಮೇಲೆ ಎಲ್ಲದನ್ನೂ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ನಿಮಗೆ ಹೇಳ್ಕೊಂಡು ಬರ್ತಕ್ಕಂಥದ್ದು ಅವಕಾಶಗಳು ನಮಗೆ ಕಮ್ಮಿ ಸಿಗುತ್ತೆ. ದಿನ ಒಬ್ಬರು ಏನೋ ಒಂದು ಆಪ್ರೇಷನ್ ಇರ್ಬೋದು, ಅವ್ರಿಗೇನೋ ಒಂದು ತೊಂದರೆ ಇರ್ಬೋದು, ತಂದೆಯವರು ಅಡಿಯಲ್ಲಿ ಇಟ್ಕೊಂಡು ನಾನು ಮಾಡ್ಕೊಂಡು ಬಂದಿದ್ದೀನಿ, ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಮೇಲೆ ಹಂಗೇನಾರು ಆಗಿದ್ದರೆ ಬರೀ ನನ್ನ ಕ್ಷೇತ್ರದಲ್ಲೇ 130 ಅಲ್ಲ, 200 ಕಿಲೋಮೀಟ್ರ್ 300 ಕಿಲೋಮೀಟ್ರ್ ಬರೀ ಕ್ಷೇತ್ರದಲ್ಲೇ ಓಡಾಡ್ಬೋದಾಗಿತ್ತು. ಆದರೆ ಅಲ್ಲಿಂದ ನಾನು ಶಿರಾಳಕೊಪ್ಪ, ಶಿಕಾರಿಪುರ ಯಾಕೆ ಹೋದೆ ಅಂತ ಹೇಳಿದರೆ, 30 ವರ್ಷದ ಹಿಂದೆ ಯಾರು ನಾಯಕರು ಇವತ್ತು ರಾಜ್ಯವನ್ನು ಆಳ್ತಕ್ಕಂಥ ನಾಯಕರು, ಅವರು 30 ವರ್ಷದ ಹಿಂದೆ ಇದೇ ಬಗರ್ ಹುಕುಂ ಬಗ್ಗೆ ಮಾತಾಡಿದರು. ಇದೇ ಬಗರ್ ಹುಕುಂ ವಿಷಯ ಇಟ್ಕೊಂಡು ಒಂದು ಅಧಿಕಾರಕ್ಕೆ ಬಂದಿದ್ದಾರಲ್ಲ, ಅವ್ರು ಏನಾಗಿದೆ ಅಂತಕ್ಕಂಥದ್ದನ್ನು ಹೇಳಬೇಕಾಗತ್ತೆ. ಆ ಜನರಿಗೆ ಈಸೂರು ಅಂತ ಗ್ರಾಮದಲ್ಲಿ 200 ಜನರನ್ನು ಒಕ್ಕಲೆಪ್ಸ್ತಕ್ಕಂಥ ಮಧು ಬಂಗಾರಪ್ಪನವರು ತಾವು ಈ ವಿಚಾರಗಳನ್ನೆಲ್ಲ ಈಗ ಹೇಳ್ತಾ ಇದ್ದೀರಿ. ಆದರೆ ಸಹೋದರರಿಬ್ಬರು, ಕುಮಾರ್ ಬಂಗಾರಪ್ಪ ಕೂಡ ಅಲ್ಲೇ ಕಂಟೆಸ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ತಾವು ಕೂಡ ಪ್ರಯತ್ನ ಪಡ್ತಾ ಇದ್ದೀರಾ, ಸೇವೆ ಇನ್ನೊಂದು ಏನೋ ಇರ್ಬೋದು. ಆದರೆ ತಾವು ರಾಜಕಾರಣಿ, ಅದಕ್ಕೆಲ್ಲವೂ ರಾಜಕಾರಣದ ಲೇಪ ಇದ್ದೇ ಇರುತ್ತೆ. ಹಾಗಾಗಿ ತಮ್ಮ ಇಬ್ಬರ ಮಧ್ಯದ ಈ ಕಾನ್ಸ್ಟಿಟ್ಯೂಯನ್ಸಿಯ ಜಗಳ ಇಡೀ ಸೊರಬ ಜನರಿಗೆ ದಿಕ್ಕೆಟ್ಟು ಹೋಗೋ ರೀತಿಯಲ್ಲಿ ಮಾಡಿದೆ. ದಯವಿಟ್ಟು ಮತ್ತೆ ಕುಟುಂಬದ ರಾಜಕಾರಣವನ್ನು ನಾನು ಮಾತಾಡಲಿಕ್ಕೆ ಪರ್ಸ್ನಲಿ ವೈಯಕ್ತಿಕವಾಗಿ ನನಗಿಷ್ಟ ಇಲ್ಲ. ಅವರೊಬ್ಬರು ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ಒಬ್ಬರು ಅಭ್ಯರ್ಥಿ ಅಂತಕ್ಕಂಥದ್ದು ಉದ್ದೇಶದ ಮೇಲೆ ಅವ್ರನ್ನ ನೋಡ್ತೀವಿ ಹೊರತು ಇಲ್ಲಿ ಅಣ್ಣ ತಮ್ಮ ಪ್ರಶ್ನೆ ಬರಲ್ಲ. ಸೊರಬ ತಾಲೂಕಿನ ಜನರು ಎಲ್ಲರೂ ಅಣ್ಣ ತಮ್ಮ, ತಂದೆ ತಾಯಿ ಸ್ಥಾನದಲ್ಲಿ ನಾನು ನೋಡ್ಕೊಂಡು ಬಂದಿರತಕ್ಕಂಥವನು. ಸೋತ ಮೇಲೂ ಅಷ್ಟೇ ನಮ್ಮ ತಂದೆಯವರು ಇದ್ದಾಗಲೂ ಸಹ ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ತಂದೆಯವ್ರ ಸ್ಥಾನವನ್ನು ಇವತ್ತು ಸೊರಬ ತಾಲೂಕಿನ ಸಾಮಾನ್ಯ ಜನರು ತುಂಬ್ತಾರೆ ಅಂತಕ್ಕಂಥ ವಿಷಯ. ತಮ್ಮ ತಂದೆಯವರು ಕೂಡ ಮಧು ಬಂಗಾರಪ್ಪ ಒಮ್ಮೆ ಅಲ್ಲಿ ಶಾಸಕ ಆಗಬೇಕು ಅಂತ ಆಸೆ ಇತ್ತು, ಅದಕ್ಕೋಸ್ಕರ ತಾವು ಈ ಹೋರಾಟ ಮಾಡ್ತಾ ಇದ್ದೀರೋ, ಅಥವಾ ಮಧು ಬಂಗಾರಪ್ಪ ನಾನು ಕೂಡ ರಾಜಕಾರಣದಲ್ಲಿ ನೆಲೆ ನಿಲ್ಲಬೇಕು ತಂದೆಯ ನಂತರ ಅನ್ನೋ ಪ್ರಯತ್ನನ ಇದು? ಇಲ್ಲ, ಮುಖ್ಯವಾಗಿ ನಮ್ಮ ತಂದೆಯವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಯಾವತ್ತೂ ಮಾಡ್ಕೊಂಡು ಬಂದಿರೋ ನಾನು. ಅವ್ರ ಅಧಿಕಾರದಲ್ಲಿ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲೂ, ಅವ್ರ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲೂ ಅವ್ರ ಕೊನೆ ಆಸೆ ಇತ್ತು, ಮಧು ಬಂಗಾರಪ್ಪ ಒಂದು ಶಾಸಕ ಆಗಬೇಕು, ಅಧಿಕಾರ ಮಾಡಬೇಕು, ಅವನು ಒಳ್ಳೆಯವನು ಅಂತಕ್ಕಂಥ ಒಂದು ಉದ್ದೇಶ ನಮ್ಮ ತಂದೆ ಅಂತ ಮಹಾನ್ ವ್ಯಕ್ತಿಗಳಿಗಿತ್ತು. ಅಂದರೆ ಮಗನಾಗಿ ಅವರು ಏನಾದ್ರು ಇದ್ದಿದ್ದರೆ ಇನ್ನೊಬ್ಬರು ಮಗನ ಮೇಲೆ ನಿಲ್ಲಿಸ್ತಾನೆ ಇರಲಿಲ್ಲ. ಸೊ ಇದನ್ನೇ ತೆಗೆದಾಕ್ಬಿಡ್ಬೇಕಾಗತ್ತೆ ನೀವು.
ಮಧು ಒಳ್ಳೆಯವನು ಅಂತಕ್ಕಂಥದ್ದು ಒಂದೇ ನಿರ್ಧಾರದ ಮೇಲೆ ನನ್ನನ್ನು ರಾಜಕೀಯವಾಗಿ ನನ್ನ ತಂದು ನೀನು ಮಾಡ್ಕೊಂಡು ಹೋಗು ಅಂತ ಹೇಳಿದರು. ಅದನ್ನು ನಾನು ಕರ್ತವ್ಯನ ಮಾಡಿದೆ. ಕೆಲವು ಮಹಾನ್ ನಾಯಕರು ಆ ಸಂದರ್ಭದಲ್ಲಿ BJP ವೇವ್ ಇತ್ತೋ ಏನಿತ್ತು ಅಂತಕ್ಕಂಥದ್ದು ಆ ಚರ್ಚೆ ಆದರೆ ಮಾಡೋದು. ಮಧು ಬಂಗಾರಪ್ಪನವರೇ, ಬಂಗಾರಪ್ಪನವರ ಕಾಲ ಈಗಿಲ್ಲ. ಬಂಗಾರಪ್ಪನವರು ಅವ್ರ ಕಾಲದಲ್ಲಿ ಬೇಕಾದಷ್ಟು ಕೆಲಸಗಳನ್ನ ಮಾಡಿದ್ರು. ಕ್ಷೇತ್ರದ ಶಿವಮೊಗ್ಗದ ಜನ ಅವರಿಗೆ ಅದೇ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾ ಇದ್ರು, ಅವ್ರು ರಾಜಕಾರಣ ಮಾಡ್ತಾ ಹೋದ್ರು. ಆದರೆ ಈಗ ಅವರಿಲ್ಲ. ಆದರೂ ಅವರನ್ನ ಅನೇಕ ಬಾರಿ ಅನೇಕ ಅನಗತ್ಯ ವಿಚಾರಗಳಿಗೆ ಯಾಕೆ ಎಳುತ್ತರ್ಲಾಗ್ತಾ ಇದೆ, ಯಾಕೆ ಎಳುತ್ತರ್ತಾ ಇದ್ದಾರೆ? ಅದನ್ನು ನನ್ನ ಕಡೆಯಿಂದ ಅಂತೂ ಅದು ಅಸಾಧ್ಯದ ಮಾತು. ಬೇರೆಯವರು ತರ್ತಾ ಇದ್ದಾರೆ, ಅದು ಯಾವ ಪ್ರಶ್ನೆ ಅಂತಕ್ಕಂಥದ್ದು ಏನು ಅಂತಕ್ಕಂತ ಹೇಳಿದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ಆಮೇಲೆ ತಂದೆಯವರು ಹೋಗಿದ್ದಾರೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾಗಿ ಅವರು ನಮ್ಮನ್ನು ಬಿಟ್ಟು ಹೋಗಿರ್ಬೋದು. ಅವರ ಆದರ್ಶವನ್ನು ನಡ್ಕೊಂಡು ಹೋಗ್ತಕ್ಕಂಥವನು ಈ ಮಧು ಬಂಗಾರಪ್ಪ ಅಂತಕ್ಕಂಥದ್ದು ತಮ್ಮ ಶಕ್ತಿಯನ್ನು ರಾಜಕೀಯವಾಗಿ ಕಂಡುಕೊಳ್ಳೋದಕ್ಕೆ ಇಲ್ಲಿ ಪಣಕ್ಕಿಟ್ಕೊಳ್ಳಿ. ಯಾವುದೇ ಪಕ್ಷದವರಾಗಿರ್ಬೋದು, ನಿಮ್ಮ ಸಹೋದರನೋ ಇನ್ನೊಂದು ಪಕ್ಷನೋ ಯಾವುದಾದ್ರು. ಆದರೆ ಇಲ್ಲದೇ ಇರುವವರ ವಿಚಾರಗಳು ಮತ್ತು ಅನಗತ್ಯ ವಿಚಾರಗಳನ್ನೆಲ್ಲ ಚರ್ಚೆ ಆಗ್ತಾ ಇದೆ. ಅದು ಏನಕ್ಕೆ ಚರ್ಚೆ ಆಗ್ತಾ ಇದೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ? ಅದು ಶಿವಮೊಗ್ಗದಲ್ಲಿ. ಯಾಕೆಂದರೆ ಶಿವಮೊಗ್ಗಕ್ಕೆ ತನ್ನದೇ ಆದ ಹೆಸರಿದೆ. ಸ್ವಾತಂತ್ರ್ಯ ಹೋರಾಟ ಕಾಲದಿಂದ ಹಿಡಿದು ಅನೇಕ ಹೋರಾಟಗಾರರು, 4 ಜನ ಮುಖ್ಯಮಂತ್ರಿಗಳನ್ನು ಈ ರಾಜ್ಯಕ್ಕೆ ಕೊಟ್ಟಂಥ ಶಿವಮೊಗ್ಗ ಜಿಲ್ಲೆಯ ಇತ್ತೀಚಿನ ರಾಜಕಾರಣ ಹದಗೆಟ್ಟು ಹೋಗಿದೆ. ಅದರಲ್ಲಿ ಮಧು ಬಂಗಾರಪ್ಪನವರು ಸೇರ್ಕೊಂಡಿದ್ದೀರಾ? ಇಲ್ಲ, ದಯವಿಟ್ಟು ಇಲ್ಲ. ನಾನು ನಮ್ಮ ತಂದೆಯವರ ಆದರ್ಶವನ್ನು ಮಾತ್ರ ತೊಗೊಂಡು ಹೋಗ್ತೀನಿ ಹೊರತು ಹದಗೆಟ್ಟತಕ್ಕಂಥ ಒಂದು ಪರಿಸ್ಥಿತಿ ನನ್ನಿಂದ ಉದ್ಭವ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಮ್ಮ ತಂದೆಯವರಿಗೆ ಅಗೌರವವನ್ನು ತರ್ತಕ್ಕಂಥದ್ದು, ಅವರನ್ನು ಹೆಸರನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಕೆಲಸ ಅವರಿದ್ದಾಗಲೂ ಸಹ ಈಗಲೂ ಸಹ ಅದು ಮುಂದೂ ಸಹ ನಡೆಯೋದಿಲ್ಲ ಅಂತಕ್ಕಂಥದ್ದು ನೇರವಾಗಿ ನಾನು ಹೇಳಲಿಕ್ಕೆ. ಸೊ ತಮ್ಮ ರಾಜಕಾರಣ ಹಾಗಾದರೆ ನೇರ ಕೇವಲ JDS ಪಕ್ಷ ಮತ್ತು ನಿಮ್ಮ ರಾಜಕಾರಣ ಕ್ಷೇತ್ರ ಅಷ್ಟೇ? ಹೌದು, ಫುಲ್ ಪ್ಯೂರ್ಲಿ JDS ಪಕ್ಷದಲ್ಲಿ ನನಗೆ ಭಾಳ ಸಂತೋಷ. ತಮಗೂ ಗೊತ್ತು, ನಮ್ಮ ತಂದೆಯವರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ನಾಯಕರು ಅವ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಿರ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು. ಆದರೆ ನಾನು ಇವತ್ತು ಮಧು ಬಂಗಾರಪ್ಪನ್ನೇ ಏನು ನಮ್ಮ ತಂದೆ ಬಂಗಾರಪ್ಪಾಜಿಯವರು ಈ ಮನೆಯಲ್ಲಿ ಸೇರಿಸಿದ್ದಾರೆ JDS ಮನೆಯಲ್ಲಿ. ನಾನು ಪದೇ ಹೇಳ್ತೀನಿ, ಇದು ನನ್ನ ಮನೆ, ಇದು ನನ್ನ ಪಕ್ಷ, ಇದು ಅಪ್ಪ ಮಕ್ಕಳ ಪಕ್ಷ ಅಲ್ಲ. ರೈತರ ಮತ್ತು ಸಾಮಾನ್ಯ ಕಾಳಜಿ ಇರ್ತಕ್ಕಂಥ ಸಾಮಾನ್ಯ ಜನರಿಗೆ ಸ್ಪಂದಿಸ್ತಕ್ಕಂಥ ಒಂದು ಪಕ್ಷ ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ. ರೈಟ್. ಮಧು ಬಂಗಾರಪ್ಪನವರೇ, ಅನೇಕ ವಿಚಾರ, ನೀವು ಒಂದು ಸಮಾವೇಶ ಕೂಡ ಮಾಡಿದಿರಿ. ಆನಂತರ ಅದಕ್ಕೆ ಅನೇಕ ಪ್ರತಿರೋಧಗಳು ಕೂಡ ಎದುರಾದವು. ಅದೆಲ್ಲದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಮೊದಲೊಂದು ಚಿಕ್ಕ ಬ್ರೇಕ್.